ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾವು ಗಮನಿಸ್ತಾ ಇರೋ ಹಾಗೆ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ ಅನ್ನ ಅಲ್ಲಿ ಅಧ್ಯಯನಕ್ಕೆ ಒಳಪಡಿಸಿದ್ದಾರೆ. ಯಾಕೆಂದ್ರೆ ಈ ಹಿಂದೆ ಸಿಕ್ಕಂತಹ ಒಂದಷ್ಟು ಕೇಸ್ಗಳ ಪರಿಶೀಲನೆ ಕೂಡ ನಡೀತಾ ಇದೆ. ಇನ್ನು ಧರ್ಮಸ್ಥಳದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶೋಧ ಕಾರ್ಯ ಕೂಡ ಆರಂಭವಾಗುತ್ತೆ. 5ನೇ ದಿನ 9ನೇ ಪಾಯಿಂಟ್ನಲ್ಲಿ ಸ್ಫೋಟಕ ಸಾಕ್ಷ್ಯಗಳು ಸಿಗುತ್ತಾ? ಇವತ್ತು 9ನೇ ಪಾಯಿಂಟ್ನಲ್ಲಿ ಎಸ್ಐಟಿ ಶೋಧ ಕಾರ್ಯ ನಡೆಯುತ್ತೆ. ನಿನ್ನೆ 7 ಮತ್ತು 8ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯಿತು, ಆದರೆ ಯಾವುದೇ ರೀತಿ ಕುರುಹುಗಳು ಸಿಕ್ಕಿಲ್ಲ. ಹೀಗಾಗಿ ಇವತ್ತು 9ನೇ ಪಾಯಿಂಟ್ನಲ್ಲಿ ಶೋಧವನ್ನ ನಡೆಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಇವತ್ತು 9ನೇ ಪಾಯಿಂಟ್ನಲ್ಲಿ ಶೋಧವನ್ನ ನಡೆಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ? ಸದ್ಯ ಅಲ್ಲಿ ಸಿಚುವೇಶನ್ ಯಾವ ರೀತಿ ಕಂಡು ಬರ್ತಾ ಇದೆ ಅಶೋಕ್? ಮಧು ನಾಗರಾಜ್, ಇವತ್ತು 5ನೇ ದಿನದ ಕಾರ್ಯಾಚರಣೆ ನಡೀಲಿಕ್ಕಿರುವಂಥದ್ದು. ಪ್ರಮುಖವಾಗಿ ಪಾಯಿಂಟ್ ನಂಬರ್ 9ರ ಉತ್ಖನನ ಕಾರ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ನಿನ್ನೆ 2 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ಮಾಡಲಾಗಿತ್ತು, ಆದರೆ 2ರಲ್ಲೂ ಕೂಡ ಯಾವುದೇ ರೀತಿಯಂಥ ಕಳೆಬರಗಳು ಸಿಕ್ಕಿರಲಿಲ್ಲ. ಸೊ ಇವತ್ತು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥ 9ನೇ ಪಾಯಿಂಟ್. ಯಾಕಂತ ಹೇಳಿದ್ರೆ ಸಾಕ್ಷ್ಯ ದೂರುದಾರರಿಂದ ಆತ ಪ್ರಾರಂಭದಿಂದಲೂ ಪಾಯಿಂಟ್ ನಂಬರ್ 9ರ ಬಳಿಕ ಸಾಕಷ್ಟು ಪ್ರಮಾಣದಲ್ಲಿ ಕಳೆಬರ ಸಿಗುತ್ತೆ ಎನ್ನುವಂಥ ದೃಢ ವಿಶ್ವಾಸ ಆತನಲ್ಲಿತ್ತು. ಯಾವಾಗ 1, 2, 3ರಲ್ಲಿ ನಿರಂತರವಾಗಿ ಕಳೆಬರ ಸಿಗದೆ ಹೋಯಿತು, ಅದಾದ ಬಳಿಕ ಆತ ಒಂದು ಎಸ್ಐಟಿ ಅಧಿಕಾರಿಗಳ ಮುಂದೆ ಒಂದು ಬೇಡಿಕೆಯನ್ನಿಟ್ಟಿದ್ದ, ನೇರವಾಗಿ 9ನೇ ಪಾಯಿಂಟಿಗೆ ಹೋಗುವ, ಅಲ್ಲಿಂದ ಉತ್ಖನನ ಮಾಡುವ ಅಂತೇಳಿ. ಆದರೆ ಎಸ್ಐಟಿ ಅಧಿಕಾರಿಗಳು ಆತನ ಮಾತಿಗೆ ಒಂದು ಮನ್ನಣೆ ನೀಡಿರಲಿಲ್ಲ. ಕ್ರಮ ಪ್ರಕಾರವಾಗಿ ಉತ್ಖನನ ಮಾಡುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಇವತ್ತು 9ನೇ ಪಾಯಿಂಟ್ನ ಉತ್ಖನನ ಕಾರ್ಯ ಇನ್ನೇನು ಆರಂಭ ಆಗಲಿಕ್ಕಿದೆ. ಪ್ರಮುಖವಾಗಿ ಈ ಉತ್ಖನನ ಕಾರ್ಯಕ್ಕೆ ಹೋಗುವುದಕ್ಕಿಂತ ಮೊದಲು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಬೆಳ್ತಂಗಡಿಯಲ್ಲಿರ್ತಕ್ಕಂಥ ಎಸ್ಐಟಿ ಕಚೇರಿಗೆ ಬರ್ತಾರೆ. ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್. ಸೊ ಈ ಪೊಲೀಸ್ ಸ್ಟೇಷನ್ನ ಪಕ್ಕದಲ್ಲಿ ಎಸ್ಐಟಿ ಕಚೇರಿ ಬರುತ್ತೆ. ಯಾವಾಗ ಈ ಪ್ರಕರಣ ತನಿಖೆಗೆ ಎಸ್ಐಟಿ ನೇಮಕ ಆಯಿತು, ಅದಾದ ಬಳಿಕ ಇಲ್ಲೇ ಬೆಳ್ತಂಗಡಿಯಲ್ಲೇ ಒಂದು ಎಸ್ಐಟಿ ಕಚೇರಿಯನ್ನು ತೆರೆಯಲಾಗಿರುವಂಥದ್ದು. ಸೊ ಇಲ್ಲೇ ಎಲ್ಲ ಅಧಿಕಾರಿಗಳು ಬಂದು ಒಟ್ಟು ಸೇರ್ತಾರೆ. ಸೊ ಈಗಾಗಲೇ ಒಬ್ಬೊಬ್ಬರೇ ಅಧಿಕಾರಿಗಳು ಬಂದು ಇಲ್ಲಿ ಬರ್ತಾ ಇದ್ದಾರೆ ಈ ಕಚೇರಿಗೆ. ಪ್ರಮುಖವಾಗಿ ಪುತ್ತೂರು ಎ ಸಿ ಆಗಿರ್ತಕ್ಕಂಥ ಸ್ಟೆಲ್ಲಾ ವರ್ಗೀಸ್ ಇರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳು ಇರ್ಬೋದು, ಈ ಒಂದು ಎಸ್ಐಟಿಯ SP ಅಂದರೆ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ದಯಾಮ್ ಆಗಿರ್ಬೋದು, ಇದರ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇರ್ಬೋದು, ಫೊರೆನ್ಸಿಕ್ ತಜ್ಞರು ಇರ್ಬೋದು, ಸೋಕೋ ಟೀಮ್ ಇರ್ಬೋದು, ಸೊ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಕೂಡ ಇಲ್ಲೇ ಬಂದು ಒಟ್ಟು ಸೇರ್ತಾರೆ. ಸೊ ಇಲ್ಲಿಂದ 10:30-11 ಗಂಟೆ ಸುಮಾರಿಗೆ ಇಲ್ಲಿಂದ ಎಲ್ಲರೂ ಒಟ್ಟು ಸೇರಿ ಹೋಗ್ತಾರೆ. ಪ್ರಮುಖವಾಗಿ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಮಾತಾಡ್ತೀನಿ. ಎಸ್ಐಟಿ ತೆರೆದಿರುವ ಸಹಾಯವಾಣಿಗೆ ನೂರಾರು ಕರೆಗಳು ಬರ್ತಾ ಇದೆ. ರಾಜ್ಯ ಹೊರ ರಾಜ್ಯಗಳಿಂದ ನೂರಾರು ಕರೆಗಳು ಬರ್ತಾ ಇದೆ. ಆದ್ರೆ ತನಿಖೆ ವಿವರ ಕೇಳೋದಕ್ಕೆ ಬರ್ತಾ ಇರುವಂತಹ ಕರೆಗಳಿವು. ತನಿಖೆಯ ಪ್ರಗತಿ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ಬಹುತೇಕರು. ನೋಡಿ, ಕರೆ ಮಾಡಿ ಸಲಹೆಗಳನ್ನ ನೀಡ್ತಾ ಇದ್ದಾರೆ ಕೆಲವರು. ಆದ್ರೆ ಈವರೆಗೂ ಸಲ್ಲಿಕೆಯಾಗಿಲ್ಲ ಯಾವುದೇ ದೂರು. ಈ ಬಗ್ಗೆ TV9ಗೆ ಎಸ್ಐಟಿ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂತದ್ದು. ನೋಡಿ, ಎಸ್ಐಟಿ ಒಂದ್ ಕಡೆ ಸಹಾಯವಾಣಿಯನ್ನ ತೆರೆದಿದೆ. ಅಶೋಕ್, ನಾವಿಲ್ಲಿ ಗಮನಿಸೋದಾದ್ರೆ ಎಸ್ಐಟಿ ಈಗಾಗಲೇ ಸಾಕಷ್ಟು ದೂರುಗಳು ಕೇಳಿಬಂತಹ ಕಾರಣದಿಂದಾಗಿ ಸಹಾಯವಾಣಿಯನ್ನ ತೆರೆದಿತ್ತು. ಆದ್ರೆ ಬಹುತೇಕ ಮಂದಿ ಅಲ್ಲಿ ವಿವರಗಳನ್ನ ಕೇಳೋದಕ್ಕೆ ಕಾಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಅಶೋಕ್. ಹೌದು ಮಧುರಾಗಿದ್ದಾರೆ. ಯಾವಾಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಸ್ಐಟಿಯನ್ನು ನೇಮಕ ಮಾಡಿದೆ, ಸೊ ಎಸ್ಐಟಿ ಪ್ರಾರಂಭದಲ್ಲಿ ತನಿಖೆಯನ್ನು ಮಾಡುತ್ತೆ. ಅದಾದ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಾಯವಾಣಿ ತೆರೆಯಬೇಕಾದ ಅವಶ್ಯಕತೆ ಇದೆ ಎನ್ನುವಂಥದ್ದು ಎಸ್ಐಟಿ ಮನಗಣನೆ ಪಡೆಯುತ್ತೆ. ಸೊ ಹೀಗಾಗಿ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿಯೂ ಕೂಡ ಒಂದು ಕಚೇರಿಯನ್ನು ತೆರೆಯುತ್ತೆ. ಸೊ ಆ ಕಚೇರಿಯನ್ನು ಸಂಪರ್ಕಿಸೋದಕ್ಕೆ ಒಂದು ಸಹಾಯವಾಣಿಯನ್ನು ಎಸ್ಐಟಿ ತೆರೆದಿರುತ್ತೆ. ಒಂದು ದೂರವಾಣಿ ಸಂಖ್ಯೆಯನ್ನು ನೀಡಿರ್ತಾರೆ, ಇನ್ನೊಂದು ವಾಟ್ಸಪ್ ಸಂಖ್ಯೆಯನ್ನು ನೀಡಲಾಗಿದೆ, ಇನ್ನೊಂದು ಇಮೇಲ್ ಐಡಿಯನ್ನು ಕೂಡ ಎಸ್ಐಟಿ ಈ ಒಂದು ಕಚೇರಿಯಲ್ಲಿ ನೀಡಲಾಗಿದೆ. ಸೊ ಇದಕ್ಕೆ ಯಾರಾದರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮಲ್ಲಿ ಡೀಟೇಲ್ಸ್ ಇದ್ರೆ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ಸಂದೇಶವನ್ನು ಜನರಿಗೆ ಕೊಟ್ಟಿದ್ರು. ಆದರೆ ಈಗ ನೂರಾರು ಕರೆಗಳು ಈ ಒಂದು ಸಹಾಯವಾಣಿಗೆ ಬರ್ತಾ ಇದೆ. ಆದರೆ ಯಾರೂ ಕೂಡ ಪ್ರಕರಣದ ಬಗ್ಗೆ ಮಾಹಿತಿ ನೀಡೋದಕ್ಕೆ ಫೋನ್ ಮಾಡ್ತಿಲ್ಲ. ಬದಲಾಗಿ ಈಗ ಸದ್ಯ ಆಗ್ತಿರ್ತಕ್ಕಂಥ ಡೆವಲಪ್ಮೆಂಟ್ನ ಬಗ್ಗೆ, ಈ ತನಿಖೆಯ ಬಗ್ಗೆ, ಪ್ರಗತಿಯ ಬಗ್ಗೆ ಅದರ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಫೋನ್ ಮಾಡ್ತಿರುವಂಥದ್ದು ಗೊತ್ತಾಗ್ತಾ ಇದೆ. ಸೊ ನೂರಾರು ಕರೆಗಳು ಬರ್ತಿದೆ. ಕೇವಲ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯದಿಂದಲೂ ಕೂಡ ಸಾಕಷ್ಟು ಕರೆಗಳು ಆ ಒಂದು ಎಸ್ಐಟಿ ನೀಡಿರ್ತಕ್ಕಂಥ ಸಹಾಯವಾಣಿ ನಂಬರ್ಗೆ ಬರ್ತಾ ಇದೆ. ಇನ್ನೊಂದಿಷ್ಟು ಜನ ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಈ ರೀತಿ ಆಗಿರ್ಬೋದು, ಈ ರೀತಿ ಮಾಡಿದ್ರೆ ತನಿಖೆಯಲ್ಲಿ ಪ್ರಗತಿಯನ್ನು ಕಾಣಬಹುದು. ಸೊ ಸಲಹೆಯನ್ನು ಕೂಡ ಎಸ್ಐಟಿ ಆ ಒಂದು ನಂಬರ್ ಏನು ಸಹಾಯವಾಣಿ ತೆರೆದಿತ್ತು, ಸೊ ಆ ನಂಬರ್ಗೆ ನೀಡ್ತಾ ಇದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಂತ ದೂರು ಇಲ್ಲಿವರೆಗೂ ಬಂದಿಲ್ಲ. ಒಂದು ವೇಳೆ ದೂರು ಬಂದ್ರೆ ಆ ದೂರನ್ನು ಗಂಭೀರವಾಗಿ ಎಸ್ಐಟಿ ಪರಿಗಣಿಸುತ್ತೆ. ಅದು ಯಾವ ಠಾಣೆಗೆ ಸಂಬಂಧಪಟ್ಟಂತ ದೂರು ಆಗಿರುತ್ತೆ ಎಂಬುದನ್ನು ಪರಿಶೀಲನೆ ಮಾಡುತ್ತೆ ಮತ್ತು ಆ ಒಂದು ಸಂಬಂಧಿತ ಠಾಣೆಗೆ ಆ ದೂರು
ದೂರಿನ ಬಗ್ಗೆ ವಿವರವನ್ನು ಪಡ್ಕೊಳ್ಳೋದಕ್ಕೆ ಆ ಠಾಣೆಗೆ ಆ ಒಂದು ಪ್ರಕರಣವನ್ನು ಹಸ್ತಾಂತರ ಮಾಡ್ತೇವೆ. ಸದ್ಯಕ್ಕೆ SIT ಮೂಲಗಳಿಂದ TV9ಗೆ ಸಿಕ್ಕಿರ್ತಕ್ಕಂಥ SIT ಮೂಲಗಳಿಂದ ಮಾಹಿತಿಯ ಪ್ರಕಾರ ಈವರೆಗೂ ಯಾವುದೇ ರೀತಿಯಂತ ಆ ಒಂದು ಸಹಾಯವಾಣಿಯಿಂದ ಬಂದಿರತಕ್ಕಂಥ ದೂರಿನ ಆಧಾರದಲ್ಲಿ ಈವರೆಗೂ ಯಾವುದೇ ರೀತಿಯಂತ ಪ್ರಕರಣಗಳು ದಾಖಲಾಗಿದೆ. ಆದರೂ ಕೂಡ ಮತ್ತೆ ಮನವಿ ಮಾಡ್ಕೊಂಡಿದ್ದಾರೆ SIT ಅಧಿಕಾರಿಗಳು, ಯಾರಲ್ಲಾದರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಇದ್ರೂ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತೇಳಿ. ಸದ್ಯಕ್ಕೆ ಈವರೆಗೂ ಆ ರೀತಿಯಾದಂಥ ಯಾವುದೇ ರೀತಿಯಂತ ಮಾಹಿತಿಗಳು ಜನರಿಂದ ಬಂದಿಲ್ಲ. ಕೇವಲ ಜನರು ಕುತೂಹಲಕ್ಕೋಸ್ಕರ ಅಂದ್ರೆ ಈ ತನಿಖೆಯ ಬಗ್ಗೆ ಪ್ರಗತಿಗಾಗಿ ಏನೇನು ಆಗ್ತಿದೆ ಮತ್ತೆ ಏನೇನು ಮಾಡ್ಬೋದು ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಜನರು ಫೋನ್ ಮಾಡ್ತಿರುವಂತದ್ದು ಈಗ ಸದ್ಯಕ್ಕೆ ಈ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಓಕೆ ಅಶೋಕ್, ಬಿ ಆನ್ಲೈನ್ 13 ಪಾಯಿಂಟ್ಗಳಲ್ಲಿ ಈಗಾಗಲೇ ಏನು ದೂರುದಾರ ಗುರುತಿಸಲಾಗಿದೆ. ಆ 13 ಪಾಯಿಂಟ್ಗಳಲ್ಲಿ ಈಗಾಗಲೇ 8 ಕಡೆಗಳಲ್ಲಿ ಶೋಧ ನಡೆದಾಗಿದೆ.